ನಮಸ್ಕಾರ, ನಾನು ನಿಮ್ಮ ಆರ್ ಎಸ್ ಗಣೇಶ್ ನಾರಾಯಣನ್. ಇವತ್ತು ಉಸಿರು ಚಿತ್ರದ ಒಂದು ಪ್ರಮೋಷನಲ್ ಈವೆಂಟ್ ನಮ್ಮ ಅರೇನಾ ಸಭಾಂಗಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದೊಂದು ಒಳ್ಳೆ ಪ್ರಚಾರದ ಈವೆಂಟು. ಥ್ಯಾಂಕ್ಸ್ ಸೋ ಮಚ್ ಫಾರ್ ಅಸ್ಲಂ ಫ್ರಮ್ ಸೂಪರ್ ಸ್ಟಾರ್ಸ್ ಟು ಗಿವ್ ದ ಆಪರ್ಚುನಿಟಿ. ನನ್ನ ಹೆಸರು ಲಕ್ಷ್ಮೀ ಹರೀಶ್, ಆರ್ಎಸ್ವಿ ಪ್ರೊಡಕ್ಷನ್ಸ್ನ ನಿರ್ಮಾಪಕಿ, ನೆಚ್ಚಿನ ಪ್ರೀತಿಯ ಕನ್ನಡದ ಹೆಣ್ಮಗಳು. ನನ್ನ ಮೊದಲ ಪ್ರಯತ್ನ ಉಸಿರು. ನನ್ನ ಹೆಸರು ಪ್ರಭಾಕರ್ ಅಂತ. ಈ ಉಸಿರಿಗೆ ನಾನು ಫಸ್ಟ್ ಮೊದಲನೇವಾಗಿ ಡೈರೆಕ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದು ನಮ್ಮದು ಒಂದು ಉಸಿರು ಅಂದಿದ ತಕ್ಷಣ ಎಲ್ಲರಿಗೂ ಜ್ಞಾಪಕ ಬರೋದು ಇಟ್ಸ್ ಎ ಬ್ರೀತ್ ಅಂದ್ಕೋತಾರೆ. ಬಟ್ ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಉಸಿರು ಅಂತ ನಾವು ಟೈಟಲ್ ಏನಕ್ಕೆ ಇಟ್ಟಿದ್ದೀರಿ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪ್ರಿಯಾ ಹೆಗ್ಡೆ. ಸೊ ನಾನು ನನ್ನ ಉಸಿರು ಚಿತ್ರತಂಡದ ಜೊತೆ ಇವತ್ತು ಬ್ರೈಡಲ್ ರನ್ವೇ ಫ್ಯಾಷನ್ ಅಂತ ಫ್ಯಾಷನ್ ಶೋ ಇವೆಂಟ್ ಅಲ್ಲಿ ಇದ್ದೀವಿ. ನಮ್ಮ ಮೂವಿ ಪ್ರಮೋಷನ್ಗೋಸ್ಕರ ಇಲ್ಲಿದ್ದೀವಿ. ಉಸಿರು ಬಂದು ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ. ಇದು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಸ್ಕ್ರೀನ್ ಪ್ಲೇ ಅಲ್ಲಿ ನಾವು ಸಿನಿಮಾ ಮಾಡಿರೋದು. ಜೊತೆಗೆ ಮ್ಯೂಸಿಕಲಿ ಇರುವಂತಹ ಒಂದು ಒಳ್ಳೆ ಸಾಂಗ್ಸ್, ಎಲ್ಲ ವರ್ಗದ ಸಾಂಗ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಡೈರೆಕ್ಟರ್ ಪ್ರಭಾಕರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಸ್ಟೋರಿ ಮಾಡಿದ್ದಾರೆ. ಆ್ಯಂಡ್ ನಮಗೆ ಆಪರ್ಚುನಿಟಿ ಕೊಟ್ಟ ಲಕ್ಷ್ಮೀ ಹರೀಶ್ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ಒಬ್ಬ ನ್ಯೂ ಟ್ಯಾಲೆಂಟ್ಸ್ನ ಎಲ್ಲರೂ ಅವರು ಪ್ರೋತ್ಸಾಹ ಮಾಡೋದು ತುಂಬ ಇವಾಗಿರೋ ಇದರಲ್ಲಿ ತುಂಬ ಕಷ್ಟ ಆಗಿರೋದು. ಬಟ್ ಅವ್ರು ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದೇ ಥರ ಎಲ್ಲರೂ ಟೀಮ್ ವರ್ಕ್ ಮಾಡಿ ಈ ಸಿನಿಮಾ ನಾವು ಗೆಲ್ಲಿಸಬೇಕು ಅಂತ ನಾವು ಉಸಿರು ಸಿನಿಮಾ ನಾವು ಮಾಡಿದ್ದೀರಿ. ಆ್ಯಂಡ್ ಆಲ್ಸೋ ತಿಲಕ್ ಅವರು ನಮಗೆ ಪ್ರಧಾನ ಪಾತ್ರದಲ್ಲಿ ಮಾಡಿರ್ತಾರೆ. ಆ್ಯಂಡ್ ಪ್ರಿಯಾ ಹೆಗ್ಡೆ ಅವರು ಹೀರೋಯಿನ್ ಆಗಿ ಮಾಡಿರ್ತಾರೆ. This movie is going to rock definitely with a very good storyline, with very good music. This feels very good. ನನ್ನ ಇನಿಷಿಯಲ್ ಡೇಸ್ ಮೆಮರೀಸ್ ಎಲ್ಲ ಮತ್ತೆ ರೀಕಲೆಕ್ಟ್ ಮಾಡ್ದಂಗೆ ಫೀಲ್ ಆಗ್ತಾ ಇದೆ. ಬಿಕಾಸ್ ಐ ಆಲ್ಸೋ ಸ್ಟಾರ್ಟೆಡ್ ಆಸ್ ಅ ಮಾಡೆಲ್. ಸೊ ಐ ಫೀಲ್ ಮಾಡಲಿಂಗ್ ಇಸ್ ಸಮಥಿಂಗ್ ಲೈಕ್ ಫಾರ್ ಎವ್ರಿ ಆರ್ಟಿಸ್ಟ್ ಇಟ್ ಇಸ್ ಫೌಂಡೇಶನ್. ಸೊ ಇಟ್ ಟೀಚಸ್ ಯು ಹೌ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಆರ್ ಲೈಕ್ ಹೌ ಟು ಬಿಹೇವ್. ಅದೆಲ್ಲ ಮಾಡಲಿಂಗ್ ಇಂದ ಕಲ್ತ್ಕೋಬೋದು ಅಂತ. ಎಕ್ಸೈಟೆಡ್. ನಾವು ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಮೆಲ್ಲರಿಗೂ ಇಷ್ಟ ಆಗಬೇಕು, ನಿಮ್ದು ಟೈಮ್ಗೆ ಮತ್ತೆ ನಿಮ್ದು ಹಣಕ್ಕೆ ಬೆಲೆ ಕೊಡಬೇಕು ಅಂತ ಸಿನಿಮಾ ಮಾಡ್ತೀವಿ. ಐ ಹೋಪ್ ದ ಟೀಸರ್ ಇಸ್ ಪ್ರಾಮಿಸಿಂಗ್ ಇನಫ್. ಸೊ ಟೀಮ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರ್ ಪ್ರಭಾಕರ್ ಐ ಥಿಂಕ್ ಇಸ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ವಿ ಹ್ಯಾವ್ ಇನ್ ಇಂಡಸ್ಟ್ರಿ ರೈಟ್ ನೌ. ಇದು ಅವರ ಮೊದಲನೇ ಸಿನಿಮಾ. ಸರ್, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. And I'm sure there are many fabulous cinemas are going to see from you. And music director Gets he is a phenomenal musician. We're very lucky to have him on board for this film. And sir, ಯಾವುದೇ ಸಿನಿಮಾಗೆ ಬ್ಯಾಕ್ ಬೋನ್ ಅನ್ನೋದು ಮ್ಯೂಸಿಕ್. ಸೊ ನಾವು ಏನೇ ಆಕ್ಟ್ ಮಾಡಿದ್ರು ಅದನ್ನ ಎನ್ಹಾನ್ಸ್ ಮಾಡೋದು ಮ್ಯೂಸಿಕ್ ಡೈರೆಕ್ಟರ್. ಐ ಥಿಂಕ್ ಇಸ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಇಟ್ ಇಸ್ ಅಬ್ಸಲ್ಯೂಟ್ ಪ್ಲೆಜರ್ ವರ್ಕಿಂಗ್ ವಿತ್ ಯು ಸರ್. And of course, we are co-actor in the film. So it's a brilliant job. Film ನೋಡೋದು ಗೊತ್ತಾಗುತ್ತೆ. And most importantly, producer Rashmi ಅವರು, given the situation today, India ಎಲ್ಲರಿಗೂ ಗೊತ್ತು, ನೀವೇ ಥಿಯೇಟರ್ ಒಳಗೆ ಕಡಿಮೆ ಆಗಿದೆ. Not going for the films, spending that kind of money and time to go and watch a film in the theaters. So I urge all of you to please, ಈ ಥರ ಒಂದು ಸಿನಿಮಾ ಬಂದಾಗ ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಲಕ್ಷ್ಮೀ ಮೇಡಮ್ ಹೇಳಬೇಕು ಅಂದರೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬಾನೇ ಕಷ್ಟ. ಆದರೂ ನಾನು ಮಾಡ್ತೀನಿ, ನಾವು ಗೆಲ್ತೀವಿ ಉದ್ದೇಶಗಳು ಬಂದಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ it's wonderful to be here and looking forward to see you guys in the cinemas. Thank you. ಸೊ ಇದೆಲ್ಲ ಒಂದು ಜಾನರ್ ಬಂದುಬಿಟ್ಟು ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ. ತುಂಬ ಎಲ್ಲರೂ ಸೀಟ್ ಹೋಲ್ಡ್ ಮಾಡೋ ಥರ ಸಬ್ಜೆಕ್ಟ್ ಇದು. ಆ್ಯಂಡ್ ಮೇಜರ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಸಾಂಗ್ಸ್ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ BGMs ಎಲ್ಲ ತುಂಬ ಸೂಪರಾಗಿರುತ್ತೆ. ಆ್ಯಂಡ್ ಇದು ಈಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದಾಗ ನೀವೇನು ಅಂದ್ಕೊಂಡಿದ್ರು ಅದಕ್ಕಿಂತ ಒಂದು 100% ಮೇಲಷ್ಟು ನಾವು ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. Definitely we'll give a very better movie for you. Thank you so much for the opportunity. Thank you. ಎಂಟೈರ್ ನಮ್ಮ ಟೀಮ್ ಇದೊಂದು ಬ್ರೆತ್ ತರ ತುಂಬಾ ಇಷ್ಟಪಟ್ಟು ಮಾಡಿರುವಂಥ ಪ್ರಾಜೆಕ್ಟ್. ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್, ಸೊ ವಿಚ್ ಹ್ಯಾಸ್ ಆಲ್ ಕೈಂಡ್ ಆಫ್ ಎಮೋಷನ್ಸ್. ಕಾಮಿಡಿ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು, ಸೀರಿಯಸ್ನೆಸ್, ಲವ್ ಎಮೋಷನ್ಸ್. ಒಂದು ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಮೂವಿ. ಸೊ ನಮ್ಮ ಕಡೆಯಿಂದ 100% ಎಫರ್ಟ್ ಹಾಕಿ ಮೂವಿ ಫೈನಲ್ ಸ್ಟೇಜಿಗೆ ಬಂದಿದೆ. ನೆಕ್ಸ್ಟ್ ಮಂತು ಆಲ್ ಓವರ್ ಕರ್ನಾಟಕ ಎಲ್ಲ ಚಲನಚಿತ್ರ ಮಂದಿಗಳಲ್ಲಿ ಬರಲಿದೆ. ಈ ಲಕ್ಷ್ಮೀ ಹರೀಶ್ನ ಹೆಸರು ಉಸಿರು ನಿಮ್ಮ ಕೈಯಲ್ಲಿ.
ಥ್ಯಾಂಕ್ ಯು. I need everyone's support. We need everyone's support. Shower some love and make it public. ಒಂದು ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ಜನ ಮೂವಿನ ನೋಡ್ತಾರೆ. ಬಟ್ ಆ ಕಂಟೆಂಟ್ ಈ ಮೂವಿಲಿದೆ ಅಂತ ಜನಗಳಿಗೆ ಗೊತ್ತಾಗೋದು ನಿಮ್ಮಿಂದ. ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್.